ಸುತ್ತ ಇವತ್ತು ಒಂದು ಕಾನ್ಸೆಪ್ಟ್ ಇಕಿಗಾಯ್ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ, ಅವರ ಪ್ರಶ್ನಾರ್ಥಕ ಮತ್ತು ಜೀವನದ ಒಂದು ಮೌಲ್ಯವನ್ನ ತಿಳಿದುಕೊಳ್ಳುವುದು ಹೇಗೆ ಮತ್ತು ಫ್ರಾನ್ಸೈಸ್ ಮಿರಾಲಾಸ್ ಅವರಿಬ್ಬರ ಹೆಸರುಗಳದು ಅಂತ ಹೇಳಿ ಜೀವನಕ್ಕೆ ಜಪಾನ್ ದೇಶ ಇಕ್ಕಿಗಾಯ್ ಅನ್ನೋದು ಜಾಗರೂಕತೆಯಿಂದ ಮತ್ತು ಇನ್ನೂ ಅಪರೂಪವಾಗಿ ಜೀವಿಸ್ತೀವಿ ನಾವು. ಇದು ಒಂದು ಜಪಾನಿಯರ ಜೀವನದ ರಹಸ್ಯ. ಇಕಿಗಾಯ್ ಗ್ರಂಥ ರಚನೆಗಾರರ ಹೆಕ್ಟಾರ್ ಮತ್ತು ಫ್ರಾನ್ಸೈಸ್ ಅನ್ನೋರು ಯುರೋಪಿಯನ್ಗಳು. ಅವರು ಇಕಿಗಾಯ್ ಗ್ರಂಥ ರಚನೆಗಾರರಾದ ಹೆಕ್ಟಾರ್ ಮತ್ತು ಫ್ರಾನ್ಸೈಸ್ ಅನ್ನುವ ಯುರೋಪಿಯನ್ನರು ಏನ್ ಮಾಡ್ತಾರೆ, ತಮ್ಮ ಪ್ರಪಂಚ ಪರ್ಯಟನೆಯ ಭಾಗವಾಗಿ ಒಮ್ಮೆ ಜಪಾನ್ ದೇಶದಲ್ಲಿ ಇರುವ ಒಕಿನಾವಾ ಅನ್ನುವ ಗ್ರಾಮವನ್ನ ಸಂದರ್ಶನ ಮಾಡ್ತಾರೆ. ಒಕಿನೋವಾ ಅನ್ನುವ ಗ್ರಾಮವನ್ನ ಅವ್ರು ಸಂದರ್ಶನ ಮಾಡ್ತಾರೆ. ಅಲ್ಲಿ ಆ ಗ್ರಾಮದ ಜನರು ಸುಮಾರು 3000 ಶತಾಧಿಕ ವೃದ್ಧರು, ಅಂದ್ರೆ 100 ವರ್ಷದವರು ಕಿರುನಗೆ ಬೆಳಕಿನೊಂದು ಯುವಕರಂತೆ ಕೆಲಸ ಮಾಡ್ಕೊಳ್ಳೋದನ್ನ ಅವ್ರಿಗೆ ನೋಡ್ಬಿಟ್ಟು ಎಷ್ಟು ಆಶ್ಚರ್ಯಕರವಾಗುತ್ತೆ ನೋಡಿ. ನವ ಯುವಕರಂತೆ ಕೆಲಸ ಮಾಡ್ಬೇಕಂದ್ರೆ ಅವ್ರು ಎಷ್ಟು ಆರೋಗ್ಯವಂತರಾಗಿ ದೃಢಕಾಯರಾಗಿ ಅವ್ರು ಇದ್ರೆ ಆಗತ್ತೆ. ಅವರೆಲ್ಲರೂ ಕೆಲವು ಕಾಲ ಆ ಗ್ರಾಮದಲ್ಲೇ ಇರ್ತಾ ಗ್ರಾಮಸ್ಥರ ಮಾನಸಿಕ ಪರಿಪಕ್ವತೆ ಮತ್ತು ಆಹಾರ ವಿಧಾನಗಳನ್ನ ಅಧ್ಯಯನ ಮಾಡಿ ಇಕಿಗಾಯ್ ಅನ್ನುವ ಒಂದು ಗ್ರಂಥವನ್ನ ನೀಡುತ್ತಾರೆ. ಸಾಧಾರಣವಾಗಿ ಈ ಭೂಮಿ ಮೇಲೆ 100 ವರ್ಷಗಳ ಕಾಲ ಸರಾಸರಿ ಜೀವನದ ಕಾಲ ನೋಡಿ, ಅಂದ್ರೆ 100 ವರ್ಷ ಆಯಸ್ಸಿರೋರು ಅಂತ ನಾವು ಜೀವನವನ್ನ ಹೇಳ್ತೀವಿ. ಆದ್ರೆ ನಮ್ಮ ಜೀವನದ ಒಂದು ನಾನಾ ರೀತಿಯ ಒತ್ತಡದೊಂದಿಗೆ ಜೀವಿಸ್ತಾ ಇರ್ತೀವಿ. ಈ ಒಂದು ಸ್ಟ್ರೆಸ್ ನಿಂದ ಅದರಿಂದ ಏನೇನಾಗುತ್ತೆ ಅಂದ್ರೆ ಎಕ್ಸಿಸ್ಟೆನ್ಸಿಯಲ್ ಕ್ರೈಸಿಸ್, ಅಂದ್ರೆ ನಮ್ಮ ಇರುವಿಕೆಯ ಪ್ರಶ್ನಾರ್ಥಕ ಬದ್ಲಾಗೋ ರೀತಿಯಲ್ಲಿ ತಯಾರಾಗೋಗ್ಬಿಡುತ್ತೆ. ಅಂದ್ರೆ ನಾನು ಯಾಕೆ ಬದುಕ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಯಾಕೆ ಬದುಕ್ತಾ ಇದ್ದೀನಿ, ಪ್ರಶ್ನೆಗಳು ನೋಡ್ರಿ ಹೆಂಗ್ ಹುಟ್ಟುತ್ತೆ ನಮ್ಗೆ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಇತರರೊಂದಿಗೆ ಹೇಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ನನ್ಗ ಆಗ್ತಾ ಇಲ್ಲ, ನಾನು ಹೀಗೆ ಸತ್ತು ಹೋಗ್ತೀನ ಅಂತ ಹೇಳ್ಬಿಟ್ಟು ನಮ್ಗೆ ಈ ಪ್ರಶ್ನೆಗಳೆಲ್ಲ ನಮ್ಗೆ ವೇದಿಸ್ತಾ ಇರ್ತಾರೆ. ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರೆಸ್ ಅನ್ನುವ ಒಂದು ಸಂಸ್ಥೆ ಬಹಳ ಅನಾರೋಗ್ಯಗಳಿಗೆ ಮೂಲ ಕಾರಣ ಅನ್ನೋದು ಈ ಎಕ್ಸಿಸ್ಟೆನ್ಸ್ ಕ್ರೈಸಿಸ್ ಅಂತ ಅವರು ಹೇಳ್ತಾರೆ. ಅಂದ್ರೆ ನಮ್ಮ ಇರುವಿಕೆಗೆ ಅದೇ ಕಾರಣ ಅಂತ ಹೇಳ್ಬಿಟ್ಟು ಅವ್ರ ಅಧ್ಯಯನದಲ್ಲಿ ಹೇಳ್ತಾರೆ. ಇಷ್ಟ ಇಲ್ದೇ ಇತರ ಓದುಗಳನ್ನ ಓದ್ಕೊಂತಾನೋ ಗುರಿಗೆ ಇರ್ತಾರೆ. ಇವು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗಿಷ್ಟ ಇನ್ನೊಬ್ರಿಗೆ ಇಷ್ಟ ಆಗಿದೆ ಅಂತ ಓದುಗಳು ಓದ್ಕೊಳ್ಳೋದಾಗ್ಲಿ ಇವೇ ಅಲ್ವಾ ಎಲ್ಲರೂ ಮಾಡೋದು. ನಮ್ಮ ಅಪ್ಪ ಅಮ್ಮನ್ಗೆ ಇಷ್ಟ ಅಂತ ಹೇಳಿ ಮಾಡ್ತಾರೆ. ಗುರಿಗಳಿಗೆ ಅವ್ರು ದೂರವಾಗಿ ಬದುಕ್ತಾ ಇದ್ದಾಗ ಅವ್ರು ಬಾಧೆ ಪಟ್ಕೋತಾ ಇರ್ತಾರೆ. ನನ್ನ ಇರುವಿಕೆಗೆ ಕಾರಣ ಏನು, ಸರಿಯಾಗಿದೆಯಾ ಇಲ್ವಾ ಅಂತ ಬಾಧೆ ಪಡೋದು, ಅದೇ ಎಕ್ಸಿಸ್ಟೆನ್ಸಿಯಲ್ ಸ್ಟ್ರೆಸ್ಗೆ ಗುರಿ ಆಗ್ತಾ ಇರ್ತಾರೆ.
ಇದರಿಂದ ಅವರು ತಮ್ಮ ಆನಂದವನ್ನ ಕಳ್ಕೊಂಡ್ಬಿಟ್ಟು ಜೀವದ ಒಂದು ಶವದಂತೆಯ ಅಷ್ಟೇ ಅಲ್ಲದೆ ಇತರರ ಜೀವನವನ್ನು ಕೂಡ ಎನ್ನುವ ಜಪನೀಸ್ ಜೀವನ ವಿಧಾನದಲ್ಲಿ ಇಕಿ ಅಂದ್ರೆ ಲೈಫ್, ಇಕಿ ಅಂದ್ರೆ ಲೈಫ್, ಗಾಯ್ ಅಂದ್ರೆ ವ್ಯಾಲ್ಯೂ. ನೋಡಿ ಇಕಿಗ ವ್ಯಾಲ್ಯೂ, ಇಕಿಗಾಯ್ ವಿಧಾನದಲ್ಲಿ ಜೀವಿಸ್ಬೇಕಂತ ಹೇಳಿದ್ರೆ ನೀವು ಅಥವಾ ಇತರರಿಗಿಂತೂ ನೀವ್ ಯಾವ್ದನ್ನ ಚೆನ್ನಾಗ ನೋಡಿ. ಇದು ಇದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಅಷ್ಟೇ. ಇದು ನನಗೆ ನಾನು ನಂಗೆ ನೀವು ಯಾಕೆ ತುಂಬಾ ಇಷ್ಟ ಪಡ್ತೀರಾ ಮತ್ತು ಇತರರಿಗೆ ಹೇಳ್ಕೊಂಡಂಗೆ ನೀವು ಯಾವ ಕೆಲಸ ತುಂಬಾ ಇಷ್ಟ ಪಡ್ತೀರಾ ಮತ್ತು ಈ ತರ ಮಾಡ್ರಿ ಅಂದ್ರೆ ನಾವು ಮಾಡ್ತೀವಿ. ಅಂದ್ರೆ ನಮ್ಮ ಅಭಿರುಚಿಗಳು ಯಾವ್ದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ನೀಟಾಗಿ? ಕೇಳಿಸ್ತಾ ಇದೆ, ಇವಾಗ ಕೇಳಿಸ್ತಾ ಇದೆ. ನಿಮ್ಮ ಅಭಿರುಚಿಗಳು, ನೈಪುಣ್ಯತೆಗಳು ನಿಮ್ಮ ಒಂದು ಹಣವನ್ನ ಸಂಪಾದನೆ ಮಾಡಿ ಕೊಡ್ತಾವ ಅಂತ ನೀವು ನೋಡ್ಕೋಬೇಕು. ನಿಮ್ಮ ಅಭಿರುಚಿಗಳು ಮತ್ತೆ ನಿಮ್ಮ ಆ ನೈಪುಣ್ಯಗಳ ಈ ಪ್ರಪಂಚಕ್ಕೆ ಏನಾದ್ರೂ ಅವಶ್ಯಕತೆ ಇದೆಯಾ ನೋಡಿ. ನಿಮ್ಮ ನೈಪುಣ್ಯಗಳು ಈ ಪ್ರಪಂಚಕ್ಕೆ ಏನಾದ್ರೂ ಅವಶ್ಯಕತೆ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಇದಕ್ಕೆ ಎಕ್ಸಾಂಪಲ್ ಕೂಡ ಅವ್ರ ಪ್ರಮುಖ ಕ್ರಿಕೆಟರ್ ಬಗ್ಗೆ ಹೇಳ್ತಾರೆ, ಸಚಿನ್ ತೆಂಡೂಲ್ಕರ್. ಇದ್ ನಮ್ಗ್ ಗೊತ್ತಿಲ್ಲಾರದ ವಿಷಯಗಳಲ್ಲ, ಗೊತ್ತಿರೋವೇ ಆದ್ರೂ ನಾವು ನೋಡ್ಕೊಂತ ಇರ್ಬೇಕು ಇದು ಯಾವ ತರ ಇರುತ್ತೆ. ಪ್ರಮುಖ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವ್ರ ಉದಾಹರಣೆಗೆ ತಗೊಂಡ್ರೆ ಅವ್ರಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಆ ಇಷ್ಟ ಇರೋ ಆಟವನ್ನೇ ಅವರು ತಮ್ಮ ಅಭಿರುಚಿಯಾಗಿ ಮಾಡ್ಕೊಂಡು ಅದರಲ್ಲೇ ಅವರು ಒಳ್ಳೆ ನೈಪುಣ್ಯವನ್ನ ಸಂಪಾದನೆ ಮಾಡ್ಕೊಂಡ್ರು. ಅದನ್ನೇ ಆ ಅಭಿರುಚಿಯನ್ನ ನೈಪುಣ್ಯತೆಯನ್ನ ಸಂಪಾದನೆ ಮಾಡ್ಕೊಂಡು ಅದನ್ನೇ ವೃತ್ತಿಯಾಗಿ ಅವರು ವೃತ್ತಿಯಾಗಿ ಬದಲಾವಣೆ ಮಾಡ್ಕೊಂಡಾಗ ಏನಾಗುತ್ತೆ, ಅದರಲ್ಲಿ ಹಣವನ್ನು ಸಹ ಸಂಪಾದನೆ ಮಾಡ್ತಾರೆ. ಮತ್ತೆ ಮೇಟಿ ಆಟಗಾರನಾಗಿ ಅವರು ನಿಲ್ತಾರೆ, ತನ್ನ ಒಂದು ಲಕ್ಷ್ಯವನ್ನ ಅವರು ಸಾಧಿಸ್ತಾರೆ. ಮತ್ತೊಂದು ಉದಾಹರಣೆ ಸ್ಟೀವ್ ಜಾಬ್ಸ್. ಇವ್ರು ಯಾವಾಗ್ಲೂ ಬಹಳ ಹೈ ಲೆವೆಲ್ ನಲ್ಲಿ ಇರ್ತಕ್ಕಂತ ಅವ್ರ ಎಕ್ಸಾಂಪಲ್ಸ್ ನೇ ಕೊಡ್ತಾ ಇರ್ತಾರೆ. ಆಪಲ್ ಕಂಪನಿ ಅಧಿನೇತ ಆಗಿರ್ತಕ್ಕಂತಹ ಸ್ಟೀವ್ ಜಾಬ್ಸ್ಗೆ ತನ್ನ ಹತ್ತಿರ ಇರುವ ಹೊಸ ಟೆಕ್ನಾಲಜಿಯೊಂದಿಗೆ ಫೋನ್ ಅನ್ನ ಒಂದು ಏನ್ ಮಾಡ್ಬೇಕು, ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು ಅವರು ಇಷ್ಟ ಇರೋದು ಅವ್ರಿಗೆ. ಆ ಇಷ್ಟವನ್ನೇ ಅವ್ರ ಅಭಿರುಚಿಯನ್ನಾಗಿ ಮಾಡ್ಕೊಂಡು ಅದರಲ್ಲೇ ನೈಪುಣ್ಯತೆಗಳನ್ನ ಜೋಡಿಸ್ಕೊಂಡ್ರು ನೋಡ್ರಿ. ನೈಪುಣ್ಯತೆಗಳನ್ನ ಜೋಡಿಸಿ ಐಫೋನ್ ಅನ್ನ ಕಂಡಿಡಿದ್ರು. ಅದು ಆತನಿಗೆ ಕೋಟಿ ಪಟ್ಟು ಹಣವನ್ನ ಸಂಪಾದನೆ ಮಾಡಿಕೊಡ್ತು. ಕೊನೆಗೆ ಅದು ಪ್ರಪಂಚಕ್ಕೆ ಅವಶ್ಯಕತೆಯಾಗಿ ಬದಲಾಗಿ ಅವರ ಒಂದು ಜೀವನ ಗುರಿ ಹೀಗೆ ತಮ್ಮ ಅಭಿರುಚಿ ಮತ್ತು ನೈಪುಣ್ಯಗಳು ಮತ್ತು ಉದ್ಯೋಗ ಮತ್ತು ಪ್ರಪಂಚ ಎಲ್ಲವೂ ಅವಶ್ಯಕತೆಗಳೆಲ್ಲವೂ ಸಹ ಯಾವಾಗ ಒಂದೊಂದಾಗಿ ಆಗ್ಬಿಡುತ್ತೋ ಅದೇ ನಮ್ಮ ಜೀವನದ ಈ 4 ಪ್ರಶ್ನೆಗಳಿಗೂ ಉತ್ತರಗಳು ವೃತ್ತಗಳಲ್ಲಿ ಬರ್ಕೊಂತ ಹೋದ್ರೆ ಅದೇ ಇಕಿಗಾಯ್ ಅನ್ನುವ ನಿಮ್ಮ ಜನ್ಮದ ಲಕ್ಷ್ಯ ನಿಮಗೆ ತಿಳಿದು ಹೋಗುತ್ತದೆ. ಒಕಿನಾವಾ ಗ್ರಾಮ ಪ್ರಜೆಗಳು ಬಹಳ ಆನಂದವಾಗಿ ಬದುಕ್ತಾ ಇದ್ದಾರೆ. ಅವರ ವಯಸ್ಸುಗಳು 100 ವರ್ಷಗಳಿಗೆ ದಾಟಿದ್ದರೂ ಸರಿ, ಅವರು ತಮ್ಮ ಅಭಿರುಚಿಗಳವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಅದರ ದಿಶೆಯ ತಮ್ಮ ನೈಪುಣ್ಯತೆಗಳನ್ನ ಬೆಳೆಸ್ಕೊಂತ ಇದ್ದಾರೆ. ಆನಂದವಾಗಿ ಜೀವಿಸುವುದು ಹೇಗೆ, ಬಾಧೆಗಳನ್ನ ಸ್ವೀಕರಿಸುವುದು ಹೇಗೆ ಅನ್ನುವವುಗಳ ಮೇಲೆ ಅವರ ಅನುಭವಗಳಿಂದ ಹೊಸ ಜ್ಞಾನವನ್ನ ಶೇಖರಿಸಿ ರಚನೆಗಾರರು ನಮಗೆ ಇಕಿಗಾ ಎನ್ನುವ ಗ್ರಂಥದ ಮೂಲಕ ನಮಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ.
ಅವು ಏನು ಅಂತ ಹೇಳಿದ್ರೆ ಸಲಹೆಗಳು. ಸಮಸ್ಯೆ ಯಾವ್ದಾದ್ರೂ ಸರಿ ತಕ್ಷಣನೇ ಪರಿಹಾರ ಆಗ್ಬಿಡ್ಬೇಕು ಅಂತ ಅನ್ಕೊಂಡು ಅದಕ್ಕೆ ಗೊಂದಲ ಪಟ್ಕೋಬೇಡ್ರಿ, ಗಾಬರಿ ಪಡ್ಬೇಡ್ರಿ. ಯಾವುದೇ ಸಮಸ್ಯೆ ಆದ್ರೂ ಪರಿಷ್ಕಾರ ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಇರುವುದರೊಂದಿಗೆ ತೃಪ್ತಿಯನ್ನ ಹೊಂದಿ ಸಂತೋಷವಾಗಿ ಜೀವಿಸ್ಬೇಕೇ ಆಗಲಿ, ಇಲ್ಲದೆ ಇರೋದನ್ನ ನೆನೆಸ್ಕೊಂತ ಬಾಧೆ ಪಡಬಾರ್ದು. ಯಾವುದೋ ಒಂದು ಕೀಡು ನಡೆಯುತ್ತದೆ ಏನೋ ಅಂತ, ಸಂಭವ ಆಗುತ್ತದೆ ಏನೋ ಅಂತ ಹೇಳ್ಬಿಟ್ಟು, ನಷ್ಟ ಬರುತ್ತೇನೋ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂತ ಜೀವನ ಮಾಡಬಾರ್ದು. ನಮ್ಮ ತುಟಿಗಳ ಮೇಲೆ ಯಾವಾಗ್ಲೂ ಕಿರುನಗೆ ಅನ್ನೋದು ಯಾವಾಗ್ಲೂ ಇರ್ಬೇಕು. ಪ್ರತಿಯೊಬ್ಬರನ್ನು ನಿಮ್ಮ ಅಣ್ಣ ತಮ್ಮಂದಿರಾಗಿ ಭಾವಿಸಿ ಆನಂದವಾಗಿ ಮಾತನಾಡಿಸ್ಬೇಕು. ಹಾಗೆ ಅವರೇ ಮಾತನಾಡ್ಬೇಕು ಅಂತ ನೀವು ಅನ್ಕೋಬೇಡ್ರಿ. ಬೆಳಿಗ್ಗೆ ಜಲ್ದಿ ಎದ್ದೇಳ್ರಿ. ಯೋಗ ಮತ್ತು ವಾಕಿಂಗ್ ನಡಿಗೆಯ ಮೂಲಕ ಶರೀರವನ್ನ ಕದಲಿಸ್ತಾ ಇರ್ರಿ. ವೃಕ್ಷ ಸಂಬಂಧಿತ ವೀಗನ ಆಹಾರವನ್ನು ಅದು ಸಹ ಹೊಟ್ಟೆಗೆ ಅರ್ಧವಾಗಿ ಮಾತ್ರನೇ ತಿನ್ನಿರಿ. ಹೊಟ್ಟೆ ತುಂಬುವವರೆಗೂ, ಆಯಾಸ ಬರುವವರೆಗೂ ತಿಂದರೆ ಆಹಾರ ಆ ರೀತಿನಲ್ಲಿ ತಿನ್ಬೇಡ್ರಿ. ನಿಮ್ಮ ಸುತ್ತಲೂ ಒಳ್ಳೆಯ ಸ್ನೇಹ ಬಂಧವನ್ನ ಇರಿಸಿಕೊಳ್ಳಿರಿ. ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಇರುವ ಒತ್ತಡ ಕ್ಷಣಗಳಲ್ಲಿ ದೂರವಾಗಿರಿ. ಅಂದ್ರೆ ಸ್ನೇಹಿತರ ಜೊತೆಗೆ ನೀವು ಮಾತಾಡ್ತಾ ಇದ್ರೆ ಒತ್ತಡದ ಕ್ಷಣಗಳು ದೂರವಾಗ್ಬಿಡುತ್ತೆ. ನಿಮ್ಮ ಸುತ್ತಲೂ ಇರುವ ಒಂದು ಮರ ಗಿಡಗಳ ಒಂದು ಹಸಿರುತನವನ್ನ ವೀಕ್ಷಿಸಿರಿ ಮತ್ತು ಹೂವಿನ ಪರಿಮಳಗಳನ್ನು ಆಸ್ವಾದಿಸಿರಿ. ಒಂದು ಗ್ರೀನರಿ ನೀವು ಗ್ರೀನರಿನಲ್ಲಿ, ಒಂದು ಹಸಿರು ಬಯಲಿನಲ್ಲಿ ಚಪ್ಪಲಿ ಇಲ್ಲಾರ್ದಂಗ ನೀವು ನಡೆಯಿರಿ. ನಿಮಗೆ ಯಾರು ಚಿಕ್ಕ ಸಹಾಯ ಮಾಡಿದ್ರು ಕೃತಜ್ಞತೆಗಳನ್ನ ಸಲ್ಲಿಸಿರಿ. ನೋಡಿ, ನಾವು ಇದಕ್ಕೆ ಶ್ವಾಸಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಪ್ರತಿಯೊಂದು ಅವಯವ ಅಂಗಾಂಗಗಳು ಎಲ್ಲದಕ್ಕೂ ಕೃತಜ್ಞತೆಗಳನ್ನ ತಿಳ್ಕೊಂತೀವಿ. ಎಲ್ಲ ಇದ್ದಾಗ ಅದನ್ನ ತಿಳ್ಕೊಳ್ಳೋರೆ ಪಿರಮಿಡ್ ಮಾಸ್ಟರ್ಸ್ ಅಂತ ಹೇಳ್ತಾರೆ ಗುರು. ನೀವು ಯಾವಾಗ್ಲೂ ಒಂದು ಚಿಕ್ಕ ಸಹಾಯ ಮಾಡಿದ್ರು ಕೃತಜ್ಞತೆಗಳು ಹೇಳೋದನ್ನ ಮರೆತು ಬಿಡಬೇಡ್ರಿ. ಯಾವಾಗ್ಲೂ ನಿಸ್ತೇಜವಾಗಿ ಇರ್ಲಾರ್ದಂಗೆ ಏನೋ ಒಂದು ಕೆಲಸವನ್ನ ಮಾಡ್ಕೊಂತ ಇರ್ರಿ. ಯೋಗ ಮಾಡ್ಕೊಂತ ಶರೀರಕ್ಕೆ ಯೋಗಾಸನಗಳು ಮತ್ತು ಧ್ಯಾನ ಮನಸ್ಸಿಗೆ ಮಾಡ್ಕೊಂತ ಸರಿಯಾಗಿ ಜೀವಿಸ್ರಿ, ಸರಿ ಮಾಡ್ಕೊಳ್ರಿ ಅಂತ. ಯಾವಾಗಲೂ ಒಳ್ಳೆಯದೇ ನಡೆಯುತ್ತದೆ ಅನ್ನುವ ಅದ್ಭುತವಾದ ಆಲೋಚನೆಗಳೊಂದಿಗೆ ನಿಮ್ಮ ಮನಸ್ಸನ್ನ ತುಂಬಿಸಿಕೊಳ್ಳಿ. ಕೆಲಸದ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿರಾಮಗಳನ್ನ ತಗೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್. 5 ನಿಮಿಷ ಆಗ್ಲಿ 10 ನಿಮಿಷ ಆಗ್ಲಿ ಟೇಕ್ ರೆಸ್ಟ್. 1 ಅವರ್ ಆಗ್ತಾಗ್ಲೇ ಒಂದು 5 ನಿಮಿಷ ರೆಸ್ಟ್. ಮಧ್ಯೆ ಚಿಕ್ಕ ವಿರಾಮಗಳನ್ನ ತಗೊಳ್ಳಿ. ಆಗಾಗ್ಗೆ ಯಾವಾಗ್ಲೂ ಸಂಗೀತವನ್ನ ಕೇಳ್ಕೊಂತ ಇರ್ರಿ. ಹಾಯಾಗಿ ಕುತ್ಕೊಂಡು ಕೇಳ್ಕೊಂತ ಇರ್ರಿ. ಹೀಗೆ ಇವೆಲ್ಲವನ್ನ ನೀವು ಆಗಾಗ್ಗೆ ಮಾಡ್ತಾ ಇದ್ರೆ ಅದು ನಿಮ್ಮ ಒಂದು ಸಮರ್ಥತೆ ಅನ್ನೋದು ಹೆಚ್ಚಿಗೆ ಆಗ್ಬಿಡುತ್ತೆ. ಅಂದ್ರೆ ಅದೇ ನೀವ್ ಆಗ್ಬಿಡ್ತೀರ. ನಿಮ್ಮಲ್ಲಿ ಆ ಎಕ್ಸಲೆನ್ಸಿ ಅನ್ನೋದು ಕೂಡ ಬೆಳೀತಾ ಹೋಗುತ್ತೆ. ಪತ್ರಿಜ ಅದಕ್ಕೆ 24 ಗಂಟೆಗೆ 24 ಕೆಲ್ಸಗಳು ಇಟ್ಕೊಂತ ಇದ್ರು ಗುರುಗಳು. ಅಷ್ಟು ಕೆಲ್ಸಗಳು ಮಾಡೋರು. 20 ಕೆಲ್ಸಗಳಾದ್ರೂ ಮಾಡ್ತಾ ಇದ್ರು. 1 ಗಂಟೆ ಇದು ಮಾಡ್ರಿ, 1 ಗಂಟೆ ಇದು ಒಂದೊಂದು ಗಂಟೆ ಈ ತರ ಮಾಡ್ರಿ ಅಂತ ಹೇಳ್ಬಿಟ್ರು ಒಂದು 18 ಹೆಸರುಗಳಾದ್ರೂ ಹೇಳೋರು ಗುರುಗಳು. ನೋಡಿ, ಈ ರೀತಿನಲ್ಲಿ ನೀವು 1 ಗಂಟೆ ಮಾಡ್ರಿ. 1 ಗಂಟೆ ನಿದ್ದೆ ಮಾಡೋದ್ ಎಷ್ಟು ಚಲೋ ಅಂತ. 1 ಗಂಟೆ ಮನೆಯೆಲ್ಲ ಕ್ಲೀನ್ ಮಾಡೋದ್ ಎಷ್ಟು ಚಲೋ. 1 ಗಂಟೆ ಧ್ಯಾನ ಮಾಡೋದು, 1 ಗಂಟೆ ಸ್ವಾಧ್ಯಾಯ, 1 ಕಡೆ ಸಜ್ಜನ ಸಂಗತಿ, 1 ಗಂಟೆ ವಾಕಿಂಗ್, 1 ಕಡೆ ಪ್ರಕೃತಿ ವಿಹಾರ. 1 ಗಂಟೆ ದಿನಕ್ಕೆ 2-3 ಗಂಟೆ ಏನಾದ್ರೂ ಅಡಿಗೆ ಮಾಡ್ತೀವಲ್ವಾ ನಾವು. 1 ಗಂಟೆ ಬೆಳಿಗ್ಗೆ, 1 ಗಂಟೆ ಮಧ್ಯಾಹ್ನ, 1 ಗಂಟೆ ರಾತ್ರಿ ಅಂತ ಹೇಳಿ 1 ಗಂಟೆ ಬಹಳ ಇಷ್ಟವಾಗಿ ನೀವು ಅಡಿಗೆಗಳನ್ನ ಮಾಡ್ಕೊಳ್ಳಿ. 1 ಗಂಟೆ ಸಂಗೀತವನ್ನ ಕೇಳೋದಾಗ್ಲಿ, ಸಂಗೀತವನ್ನ ನುಡಿಸೋದಾಗ್ಲಿ. ಯಾರ್ಯಾರಿಗೊಬ್ಬೊಬ್ರಿಗೆ ಒಂದೊಂದು ಕಲೆ. ಮನೆ ಕೆಲಸ ಮಾಡ್ಕೊಳ್ಳೋದಾಗ್ಲಿ, ತಮ್ಮ ಕೆಲಸಗಳನ್ನ ತಾವು ಮಾಡ್ಕೊಳ್ಳೋದಾಗ್ಲಿ. ಈ ತರ ಮಾಡ್ಕೊಂತ ಹೋದ್ರೆ ಒಂದು ಎಷ್ಟು ದೊಡ್ಡ ಲಿಸ್ಟೇ ಮಾಡಿದ್ರು ಗುರುಗಳು. ಈ ಕೆಲ್ಸಗಳನ್ನೆಲ್ಲ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು. 1 ಗಂಟೆ ಧ್ಯಾನ ಪ್ರಚಾರ ಮಾಡೋದು, 1 ಗಂಟೆ ಪುಸ್ತಕಗಳನ್ನ ಓದಿರ್ತೀವಲ್ಲ, ಮತ್ತೆ ಅದನ್ನ ಬರೆಯತಕ್ಕಂತ ಬರಹವನ್ನ ಇಟ್ಕೊಳ್ತಕ್ಕಂಥ. ನೋಡಿ, ಯಾವಾಗ ಎಕ್ಸಲೆನ್ಸಿ ಅನ್ನೋದು ನಮ್ಮಲ್ಲಿ ಬೆಳೆಯುತ್ತೆ, ಅದು ಒಂದು ಕೆಲಸ ಅಲ್ಲದೆ ಒಂದು ಅಭ್ಯಾಸವಾಗಿ ಬದಲಾಗುತ್ತೆ.
ಹೀಗೆ ಒಕಿನೋವಾ ಗ್ರಾಮ ಪ್ರಜೆಗಳು ಹೇಳಿರುವ ಕೆಲವು ಜೀವನ ಸೂತ್ರಗಳನ್ನು ಇಕಿಗಾಯ್ ಗ್ರಂಥದ ಮೂಲಕ ರಚನೆಗಾರರು ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಇದು ಓದಲೇಬೇಕಾಗಿರ್ತಕ್ಕಂಥ ಗ್ರಂಥ. ಪ್ರಮುಖ ಬುಕ್ ಸ್ಟೋರ್ ಗಳಲ್ಲಿ ಮತ್ತು ಅಮೆಜಾನ್ ನಲ್ಲಿ ದೊರಕುತ್ತವೆ. ಇದು ಧ್ಯಾನ ಜಗತ್ನಲ್ಲಿ ಬಂದಿರೋದು. ಮಾಸ್ಟರ್ಸ್, ಇದೊಂದು ಪುಸ್ತಕ, ದಯವಿಟ್ಟು ಎಲ್ಲರೂ ಓದಬೇಕು. ಇಕಿಗಾಯ್. ಇಂಗ್ಲಿಷ್ ಬರೋರೆಲ್ಲ ಈ ಪುಸ್ತಕ ಓದ್ರಿ ನೋಡಿ. ಇಕಿಗಾಯ್ ಅಂತ ಈ ಪುಸ್ತಕ ಈ ರೀತಿ ಇರುತ್ತೆ. ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಅವರು ವಾಟ್ ಯು ಲವ್, ವಾಟ್ ಯು ಮೇಡ್ ಫಾರ್, ವಾಟ್ ಯು ಪ್ರೊಫೆಷನ್, ವೊಕೇಶನ್, ವೊಕೇಶನ್, VOCATION, ವೊಕೇಶನ್. ವಾಟ್ ಯು ಲವ್, ವಾಟ್ ಯು ಆರ್ ಗುಡ್ ಅಟ್, ವಾಟ್ ಯು ಕ್ಯಾನ್ ಬಿ ಪೇಡ್ ಫಾರ್, ವಾಟ್ ದ ವರ್ಲ್ಡ್ ನೀಡ್ಸ್. 4 ಪ್ರಶ್ನೆಗಳಿದ್ವಲ್ವೇ, ಅದೇ ನೀವ್ ಯಾವ್ದು ಪ್ರೀತಿ ಮಾಡ್ತೀರಾ, ಯಾವುದು ನಿಮ್ಮ ಅಭಿರುಚಿಗಳು, ಆ ಅಭಿರುಚಿಗಳು ನಿಮ್ಮನ್ಗೆ ನೈಪುಣ್ಯತೆಗಳನ್ನು ಕೊಡುತ್ತೆ, ಅಥವಾ ಅದು ನಿಮ್ಗೆ ಹಣ ಸಂಪಾದನೆ ಮಾಡ್ಕೊಡುತ್ತದೆ, ಅಥವಾ ಮತ್ತು ಆ ನೈಪುಣ್ಯತೆಗಳು ಆ ಪ್ರಪಂಚಕ್ಕೆ ಏನಾದ್ರೂ ನೆಸಸರಿ ಇದೆಯಾ ನೋಡಿ. ನಾವು ಪ್ರಪಂಚದಲ್ಲಿ ಹುಟ್ಟಿದೀವಿ ಅಂದ್ರೆ ಒಂದು ಕೊಡುಗೆಯನ್ನ ನಾವು ಕೊಡ್ಬೇಕಂದ್ರೆ ಅದು ಈ 4 ಕೊಟ್ಟಿದ್ದಾರೆ. ಒಂದು ಪ್ಯಾಷನ್, ಒಂದು ಮಿಷನ್, ಒಂದು ಪ್ರೊಫೆಷನ್, ಒಂದು ವೊಕೇಶನ್. ಓಕೆ ಮಾಸ್ಟರ್ಸ್, ಇದು ಇಷ್ಟೇ ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾರಾದ್ರೂ ಮಾತಾಡ್ಬೋದು, ಇಲ್ಲ ಅಂದ್ರೆ ಧ್ಯಾನ. ಯಾರು ಮಾತಾಡೋರಿಲ್ಲ ಅಂದ್ರೆ ಬೆರಳಲ್ಲಿ ಬೆಳೆಸೇರ್ಸ್ಕೊಳ್ರಿ, ಹಾಯಾಗಿ ಕೂತ್ಕೊಳ್ರಿ, ನಿಧಾನವಾಗಿ ನಿಮ್ಮ ಉಸಿರನ್ನ ಗಮನಿಸ್ತಾ ಕೂತ್ಕೊಳ್ಳಿ. ಈ ಅವಕಾಶವನ್ನ ನಮ್ಗೆ ಮಾಡಿಕೊಟ್ರು ಮೈಸೂರು ಅವ್ರಿಗೂ ಮತ್ತು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಶ್ವಾಸಕ್ಕೂ ಧನ್ಯತಾಪೂರ್ವಕವಾದ, ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಬೆರಳಲ್ಲಿ ಬೆಳೆಸೇರ್ಸ್ಕೋಬೇಕು, ಹಾಯಾಗಿ ಕುತ್ಕೋಬೇಕು. ಸುಖಾಸನ, ಸ್ಥಿರ ಸುಖಾಸನ. ಉಸಿರನ್ನೇ ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಮಂತ್ರ ಜಪ ಬೇಡ, ನಾಮಸ್ಮರಣೆ ಬೇಡ, ಪ್ರಾರ್ಥನೆ ಬೇಡ, ಓಂಕಾರ ಜಪ ಬೇಡ, ಯಾವುದೇ ದೈವಿ ಕಲ್ಪನೆ ಮಾಡ್ಕೋಬೇಡಿ, ಏನನ್ನು ಊಹಿಸ್ಕೋಬೇಡಿ. ಮೃತ ಗುರುಗಳನ್ನಾಗ್ಲಿ ಜೀವಂತ ಗುರುಗಳನ್ನಾಗ್ಲಿ ನೆನೆಸ್ಕೊಂತ ಕೂತ್ಕೋಬೇಡಿ, ಏನನ್ನು ಊಹಿಸ್ಕೋಬೇಡಿ. ನಿಮ್ಮ ಗಮನ